ಗೈಸ್, ಹಾಸನದಿಂದ 30 ಕಿಲೋಮೀಟರ್ ಬಂದರೆ ಈ ಥರ ವ್ಯೂ ನೋಡ್ಬೋದು. ಚೆನ್ನಾಯ್ತಲ್ಲ ಇಲ್ಲಿ ರೋಡ್ಗಳು. ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ, ಇವತ್ತು ಪಾರ್ವತಮ್ಮ ಬೆಟ್ಟ ಅಂತ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಇದು ಸಕಲೇಶ್ಪುರದಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಹಾಸನದಿಂದ ಬಂದುಬಿಟ್ಟು ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಫುಲ್ ಮೇಕ್ ಬಂದಿದ್ದೀವಿ. ಬೈಕಲ್ಲಿ ಪಾರ್ಕಿಂಗ್ ಮಾಡಿ ಈಗ ಇಲ್ಲಿ ಹೋಗ್ಬೋದಿತ್ತು ಈ ರೋಡಲ್ಲಿ. ಸೊ ಮಣ್ಣಿದೆ, ಆ ಕಡೆಯಿಂದ ಇಳ್ಸೋಕ್ಕಾದ ಗಾಡಿಯ. ನಮ್ಮ ಗಾಡಿ ಅಷ್ಟು ಇದೇ ಆಗಿಲ್ಲ ಅಂತ ನೋಡೋಕ್ಕೆ ಅಷ್ಟೊಂದೇ ಚೆನ್ನಾಗಿಲ್ಲ ಅಂತವ. ಸೊ ಅಲ್ಲೇ ನಿಲ್ಲಿಸ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ವೀವ್ ಹೆಂಗಿದೆ ಅಂತ ತೋರಿಸ್ತೀವಿ. ಆಯಿತು, ಆಮೇಲೆ ಸಖತ್ತಾಗಿದೆ ಇದೆಲ್ಲ. ಬನ್ನಿ ನಡ್ಕೊ ಹೋಗೋಣ, ಹೆಂಗಿದೆ ಅಂತ ತೋರಿಸ್ತೀನಿ. ಮೇಲೆ ಬಂದ್ಬಿಟ್ಟು ಈ ಬೆಳಿಗ್ಗೆ ನೋಡಿ, ಇಲ್ಲೆಲ್ಲ ಬಂಡೆ ಅದ್ರ ಮೇಲೆ ಆ ಕಡೆ ಟೆಂಪಲ್ ಇದೆ. ಸೊ ನಮ್ಮ ಜೊತೆ ಇದ್ದಾರೆ ಲಿಂಗೇಶ್. ಇವರೆಲ್ಲ ನಮ್ಮ ಲಾಗಲ್ಲಿ ನೋಡಿರ್ತೀರಾ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಯಾರು ನೋಡಿಲ್ಲ ಲಾಗ ವೀಡಿಯೋಸ್ಗಳನ್ನ ನಂದ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಇದೆ, ರಿಯಲ್ ಕನ್ನಡಿಗ 13 ಅಂತ ಹೊಡೀರಿ. ಅದರಲ್ಲಿ ವೀಡಿಯೋಸ್ ಇದ್ದಾವೆ, ನೋಡಿ. ಓಕೆ ಓಕೆ ಓಕೆ. ಹಾಂ, ಆಗಲ್ಲ ನೋಡಿ, ರೋಡ್ ಈ ಥರ ಐತೆ. ಬರ್ತಾ ಆಗಲ್ಲ ಬಿಡು. ಎಕ್ಸ್ಪಲ್ಸ್ ತರಬೇಕು ನೋಡಿ, ಹತ್ತಿಸ್ಬೋದು. ಆದರೂ ಇಷ್ಟೇ ಅನ್ಕೋತೀನಿ. ಈ ಒಳ್ಳೆ ಹಾಂ, ಟ್ಯಾಕ್ಟ್ರಲ್ಲಿ ಅಂದರೆ ಕಲ್ಗಳೇ ಇರ್ತೀವಕ್ಕೆ ಅನಿಸುತ್ತೆ ನಮ್ಮ ಪ್ರಕಾರ. ಈ ಥರ ಇದೆ ವೆದರ್ ನೋಡಿ. ಸುತ್ತಮುತ್ತ ವೆದರ್ ಹಿಂಗಿದೆ. ಒಳ್ಳೆ ಮಳೆ ಬರ್ತೈತೆ. ಆವಾಗಲೇ ಬಂದಿದ್ದೀವಿ. ಹಾಂ ಹಾಂ, ಏನು ಚೆನ್ನಾಗೈತೆ. ನಾವು ನೋಡು ಫುಲ್ ಪ್ಯಾಕ್ ಆಗ್ಬಿಟ್ಟು ಬಂದಿದ್ದೀವಿ. ಸ್ವಲ್ಪ ಈ ಕಡೆ ನೋಡು ಕಂದ. ಇವನು ಪ್ಯಾಕ್ ಆಗ್ಯಾನೆ, ನೋಡ್ಕೊಬಿಡಿ. ನೋಡೋರು ಯಾರಿಲ್ಲ, ನೋಡೋಕೆ ಯಾರು ಸಿದ್ಧ ಇಲ್ಲ ಈಗ. ನಮ್ಗೆ ಫಸ್ಟ್ ಟೈಮ್ ಎಲ್ಲಿ ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಸುಮ್ಮನೆ ದಾರಿ ಹುಡ್ಕೊಂಡು ಹೋಯ್ತಾ ಇದ್ದೀವಿ. ಹಿಂಗಿದ್ರೆ ಹೆಂಗೆ ಬೈಕ್ ತರೋದು ಹೇಳಿ. ಟೈಮ್ ಈಗ ಒಂದು 3 ಗಂಟೆ ಐತೆ. 3 ಗಂಟೆಲಿ ಈ ಥರ ವೆದರ್ ಇದೆ. ಮಾನ್ಸೂನಲ್ಲಾದರೆ ಯಾವಾಗ ಬಂದರೂ ನಡೆಯುತ್ತೆ. ಏನಾದರೂ ಮಾಮೂಲಿ ಟೈಮಲ್ಲಿ ಇದ್ದಾಗ ಮಾರ್ನಿಂಗ್ ಬರಬೇಕು. ಮಾರ್ನಿಂಗ್ ವ್ಯೂ ಸಾಕಾಗಿರುತ್ತಂತೆ. ಆಯಿತು, ಆಮೇಲೆ ಬಿಸ್ ನೋಡಿ, ರೋಡ್ ಯಾವ ಥರ ಮಾಡೋಕ್ಕಿರಲಿ, ರೋಡೇ ಕಾಣ್ತಿಲ್ಲ, ಹಂಗಾಗೋಯ್ತು. ಫುಲ್ ಮಳೆ ಗೈಸ್. ಮೇಲ್ಗಡೆ ಹೋದರೆ ವ್ಯೂನ ಸಖತ್ತಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಬೈಕ್ ತರಕ್ಕಾಗಲ್ಲ ಬಿಡಿ, ಟ್ರ್ಯಾಕ್ಟರ್ಗಳು ಹೋಗಿರ್ಬೋದು ಅಷ್ಟೇ.
ಸುತ್ತಮುತ್ತ ಕೇಳೋಣ ಅಂದ್ರೆ ಒಬ್ರು ಇಲ್ಲ. ಯಾರು ಇರ್ಲಿಲ್ಲ ಸರ್. ನಾನು ಸುತ್ತ ತಿರುಗಿದೆ ಸರ್. ಸುತ್ತಮುತ್ತ ಕೇಳೋಣ ಅಂದ್ರೆ ಒಬ್ರು ಇಲ್ಲ. ಐ ಥಿಂಕ್ ಇದೇ ರೋಡ್ ಅನ್ಸುತ್ತೆ. ಅಲ್ಲಿ ಆರ್ಚ್ ಬೇರೆ ಇದೆಯಲ್ಲ, ಆರ್ಚ್ ಇದೆ ಅಲ್ಲಿ. ಸೊ ಯಾರು ಹೊಡೆದವನ ಅದ ಜಾರ್ಗೀರ್ ಬಿದ್ದವ ಅಂತ. ಕ್ಯಾಮ್ರಾ ಮೇಲೆಲ್ಲ ಇದು ಬಟ್ಟೆ ತರಬೇಕಾಯ್ತು ಕ್ಯಾಮ್ರಾ ಒರ್ಸಕ್ಕೆ. ಫುಲ್ ಮತ್ತೆ ಇದಾಯ್ತೈತಿ. ವಿಡಿಯೋ ಒಂಚೂರು ಕರೆಕ್ಟಾಗಿ ಗೊತ್ತೈತೆ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಓಕೆ ಓಕೆ. ಏನಾಯ್ತು ಏನು ನೋಡ ದಿಸ್ ನೋಡಿ ಯಾವ ಥರ ಐತಿ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಪಾಪ ತಾಳ ಲಿಂಗೇಶ್ ಏನಾರ ಅಮರ್ ಗಿಮರ್ ಮಾಡ್ಕೊಂತಿಂದ ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್ ಇಲ್ಲೆಲ್ಲ ಲೀಚಸ್ ಇರಲ್ಲ ಅಲ್ವಾ? ಅದಕ್ಕಂಗೆ ಕುಡ್ದು ಗಿಡ್ದವ್ರು ಹೋಗ್ತಾವ. ಆಮೇಲೆ ವ್ಯೂ ನೋಡ್ತಾ ಇಲ್ಲಿಂದ ಅರ್ಧ ವ್ಯೂ ನೋಡ್ಕೊಡಿ. ಫುಲ್ ಫಾಗು ಇದೇ ವ್ಯೂ ನೋಡಿ. ಇನ್ನು ಮೇಲೆ ಹೋಗೋಣ. ಸೊ ಅಲ್ಲೇ ಹೆಂಗೆ ಕಾಣುತ್ತೆ ನೋಡೋಣ ಬನ್ನಿ. ಕಿರ್ಚು ಹೆಂಗೆ ಶರ್ರ ಬರ್ತಾರೆ ಕಿರ್ಚು. ಕಿರ್ಚು ಅಂದ್ರೆ ಜೋರಾಗಿ. ಹೆಲ್ಮೆಟ್ ಇಟ್ಟಕೊಂಡು ಅಣ್ಣ ಫುಲ್ ಕವರ್ ಆಗ್ಯಾನೆ. ಗೈಸ್ ಯಾರು ಇಲ್ಲ ಅನ್ಕೋಬಿಡಿ, ಇದ್ದಾರೆ. ಗೈಸ್ ನಾವು ಒಬ್ಬರೇ ಬಂದಿಲ್ಲ, ಸುಮಾರು ಜನ ಬಂದಿರಂಗಿದ್ದಾರೆ. ಸೊ ಹಾ 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 ರಿಯಲ್ ಕನ್ನಡಿಗ 1-3. ಹಾ ಹ್ಞೂ ಈಗ ರೀಸೆಂಟ್. ಹಾ ಇಲ್ಲ ಇಲ್ಲ ನೋಡಿ ಹೆಂಗೈತೆ ವ್ಯೂ ಸುತ್ತಮುತ್ತ. ಮಳೆ ಬರ್ತೈತಲ್ಲ, ಸೊ ಹನಿಗಳು ಬೀಳ್ತಾವೆ ಕ್ಯಾಮ್ರಾದ ಮೇಲೆ. ನನ್ನಿಂದ ನಿಮಗೆ ಸಬ್ಸ್ಕ್ರೈಬರ್ ಹೆಚ್ಚಿಗೆ ಆಗಿದ್ದಾರೆ. ನನಗೇನು ಕೊಟ್ಟಿದ್ದೀರಿ ನೀವು? ಸೂಪರ್. ಅಲ್ಲಿ ಒಂದು 3 ಜನ ಇದ್ರು ಅಷ್ಟೇ. ಟೆಂಪಲ್ ಕಾಣ್ತಿಲ್ಲ ಅಷ್ಟೇ. ಸುತ್ತಮುತ್ತ ಏನ್ ಸಗದಾಗೈತೆ ಜಾಗ. ಇರು ನಾನು ತಗ್ಗಿ ಕೊಟ್ಟಿರು ಇಲ್ಲಿ ಜೋಡಿಸಿರಲ್ಲ. ಏನಕ್ಕೆ ಇಲ್ಲಿ ಜೋಡಿಸೋದು?
ನೀ ಏನು ಫ್ರೆಂಡಾ ಏನು ಹಂಗೆ ಇದೇ ಇಲ್ಲ. ಟೆಂಪಲ್ ಏನೋ ಗೊತ್ತಿಲ್ಲ, ಅದು ಕಾಣ್ತಿದೆ ಅಲ್ಲಿ. ಇದೆಲ್ಲ ಬೈಕಲ್ಲಿ ಬರ್ಬೋದಾ? ಬರ್ಬೋದು. ಅದಲ್ಲ ರೋಡೆಲ್ಲ ಇದೆ, ಬರ್ಬೋದು. ಆದರೆ ಅದೇ ನೋಡಿ ತೋರಿಸಿದ್ನಲ್ಲ, ಒಂದು ಸ್ವಲ್ಪ ಫುಲ್ಲು ಏನು ಟ್ರ್ಯಾಕ್ಟ್ರು ಆ ಥರ ವೆಹಿಕಲ್ಗಳದ್ದು ಬಂದು ಫುಲ್ ರೋಡೆಲ್ಲ ಹಾಳಾಗೋಗಿದೆ. ಒಂಚೂರು ಇದಾದರೆ ಬೈಕಲ್ಲೇ ಆರಾಮಾಗಿ ಮೇಕ್ ಬರುತ್ತೆ. ನೋಡಿ ರೋಡು ಸುತ್ತಮುತ್ತ ಏನಂದ್ರೆ ಏನು ಕಾಣ್ತಿಲ್ಲ. ಟೆಂಪಲ್ ನೋಡಿ ಅಲ್ಲಿ, ಅದು ಟೆಂಪಲ್ಲು. ಇಲ್ಲಿ ಯಾವುದೋ ಮಾಮೂಲಿ ಮೇಲ್ಗಡೆ ಹಸು ಇದೆ, ಅದ್ರ ಗೋಪುರ ಮೇಲೆ ಹಸು ಇದೆ. ಆ ಥರದ್ದು ಎಲ್ಲ ಫುಲ್ ಕ್ಲಿಯರ್ ಆದ್ರೆ ಹೆಂಗ್ ಕಾಣುತ್ತೆ ಗೈಸ್. ಎಲ್ಲಿದೆಯಪ್ಪ ನೀನ್? ಹೇಳ ಇಲ್ಲೇ ಇದೀನಪ್ಪ ಅನ್ನು. ಕುಮಾರಸ್ವಾಮಿ ಕೇಳ್ತಾನಲ್ಲ, ಎಲ್ಲಿದೆಯಪ್ಪ ನಿಂಗೇಶ್? ಎಲ್ಲಿದೆಯಪ್ಪ ನಿಖಿಲ್? ಇಲ್ಲೇ ಇದೀನಿ ಅಪ್ಪ. ಓ ಎಲ್ಲಿದೆ? ನಿಮ್ಮನ್ನ ಇಲ್ಲಿದ್ದೀನಿ ಅಂತ ಆಸೆ ಬರೋದು, ಇಲ್ಲಿದ್ದೀನಿ ಅಂತ ಆಸೆ ಬರೋದು. ಗೈಸ್, ಹಾಸನದಿಂದ 30 ಕಿಲೋಮೀಟರ್ ಬಂದ್ರೆ ಈ ತರ ವ್ಯೂ ನೋಡ್ಬೋದು. ಕ್ಲಿಯರ್ ಆಯ್ತಾ? ಬರುತ್ತೆ ಹೋಗುತ್ತೆ. ಚೆನ್ನಾಗಿದೆ ಆಗಿದ್ರು ಅದು ನೋಡೋದಕ್ಕೆ. ಅದ್ಮೇಲೆ ಟೆಂಪಲ್ ಹತ್ರ ಕೊಟ್ಬರಮ್ಮ. ಯಾವ್ದ್ರ ಲಿಂಗೇಶ ನೋಡಿ, ಇಲ್ಲೆಲ್ಲ ಮೆಟ್ಲು ಮಾಡಿದ್ದಾರೆ ಹೊತ್ಕೊ ಹೋಗೋದಕ್ಕೆ. ಕಡಿಮೆ ಮೆಟ್ಲು ಫುಲ್ ಮಾಡಿದ್ರೆ ಹಿಂಗೆ ನಡ್ಕ ಹೋಗೋದಿತ್ತು. ಹಿಂಗೆ 16 ಮಾಡೋಣ ಜೀವನದಲ್ಲಿ. ಮೆಟ್ಲುನಾರ ಕೆತ್ತ ಈ ಬಂಡೆಗೆ ಇದ್ಕೊಡು, ಆಕಾರ ಕೊಡು. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಇದೆಲ್ಲ ಬನ್ನಿ ಟೈಮಲ್ಲಿ ಬಂದ್ರೆ ಫುಲ್ ಜಾರುತ್ತೆ, ಹುಷಾರಾಗಿರ್ಬೇಕು. ನೋಡಿ ದೇವಸ್ಥಾನ ಕಾಣಿಸ್ತೀನಿ ಅನ್ಕೊಂಡಿದ್ದೀನಿ. ಆಮೇಲೆ ರೋಡು ಇದೆ, ರೋಡಲ್ಲಾದ್ರೂ ಹೋಗ್ಬೋದು. ನಾವು ಇರ್ಲಿ ಅಂತ ಬಂಡೆ ಮೇಲೆ ಹೋಗ್ತಾ ಇದ್ದೀವಿ. ವೆದರ್ ಮಾತ್ರ ಸಕ್ಕತ್ತಾಗಿದೆ. ನಾನೇ ಬಿಡಂಗೆ ಕಾಣ್ತಾ ಇದ್ದೀನಿ. ಯಾರು ಇರ್ತಾರ? ಯಾರು ಆಲ್ಮೋಸ್ಟ್ ಇಲ್ಲ, 3 ಜನ ಇದ್ರು. ಮೇಲಿರ್ತಾರ ದೇವಸ್ಥಾನದ ಹತ್ರ ಸರಿಯಾಗಿ ಗೊತ್ತಿಲ್ಲ. ಬನ್ನಿ ಹೋಗಿ. ಏನ್ ಗಾಳಿ ಬೀಸಿದೆ ಗೊತ್ತಾಗಿ.
ಫುಲ್ ಬರ್ತಿದ್ದೀನಿ ಫ್ರೇಮಲ್ಲಿ ಒಳಗಡೆ ಎಷ್ಟು ಬರ್ತಿದ್ದೀನಿ ಕರೆಕ್ಟಾಗಿ ಹಿಂಗೆ ಇಟ್ಟಿದ್ರೆ ಕರೆಕ್ಟ್ ಆಗುತ್ತಾ ಫುಲ್ ಕವರ್ ಆಗ್ತೀನ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ ಸಖತ್ ಗಾಳಿ ನೋಡಿ ಹೆಂಗೈತೆ ದೇವಸ್ಥಾನಕ್ಕೆ ಈಚ ಕಡೆ ನೋಡ್ಕೊಳ್ಬ ಯಾರು ಇಲ್ಲ ಸ್ಲೀಪರ್ ಬಿಟ್ಟು ಮೆಟ್ಲು ಈ ಥರ ಇದ್ದಾವೆ ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಹೌದಿದೆ ಮೇನ್ ಎಂಟ್ರೆನ್ಸು ಪಾರ್ವತಮ್ಮ ದೇವಿ ಅಂತ ಟೆಂಪಲ್ ನೇಮ್ ಬಂದ್ಬಿಟ್ಟು ಇದಕ್ಕೆ ಪಾರ್ವತಮ್ಮ ಬೆಟ್ಟ ಅಂತ ಕರೀತಾರೆ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಇಲ್ಲೊಂದು ಮೂರ್ತಿ ಇದೆ ನೋಡಿ, ಕಾಣಿಸ್ತೈತೆ. ಪಾರ್ವತಮ್ಮ ದೇವಿ ಮೂರ್ತಿ ಇದು. ಸೊ ಟೆಂಪಲ್ ಸುತ್ತ ಬಂದರೆ ಈ ಥರ ಕಾಣುತ್ತೆ. ಇಲ್ಲಿ ಮಾಮೂಲಿ ಕಾಂಪೌಂಡ್ ಮಾಡಿದ್ದಾರೆ ಸದ್ಯ, ಯಾರು ಆ ಕಡೆ ಹೋಗ್ಬಿಟ್ಟು ಬೀಳ್ಬಾರ್ದು ಅಂತ. ನೋಡೋಣ ಇಲ್ಲಿ ಹೆಂಗೆ ಕಾಣುತ್ತೀವಿ. ಫುಲ್ ಫಾಗ್ ಎಲ್ಲ ಕ್ಲಿಯರ್ ಆಗಿದೆ, ಸಖತ್ತಾಗಿ ಕಾಣೋದು. ಇನ್ನು ನೋಡುವ ಇಲ್ಲಿ ಇನ್ನೂ ಸಖತ್ತಾಗಿ ಕಾಣುತ್ತೆ, ಫಾಗ್ ಕ್ಲಿಯರ್ ಆಗಿಲ್ಲ ಅಷ್ಟೇ. ಅಂದರೆ ಎಲ್ಲ ದಿವಸನೂ ತೆಗಿಯಲ್ಲ ಅನ್ಸ್ಕೊಟ್ಟಿದ್ದೀನಿ. ಮಾಮೂಲಿ ಏನಾರು ಪೂಜೆ ಗೀಜೆ ಮಾಡ್ಬೇಕಂದ್ರೆ ಸೊ ಅವಾಗ ಬಂದು ತೆಗಿತಾರೆ. ಫುಲ್ಲು ಬಂಡೆ ಮೇಲೆ ಇದು ಇದು ಟೆಂಪಲ್ ಬ್ಯಾಕ್ ಸೈಡು ಇದೆ. ತೋರಿಸ್ತೀನಿ ನೋಡ್ಕೊಬಿಡಿ. ಫುಲ್ಲು ಫಾಗು ಏನು ಹಂಗೆ ವೆಂಕಟರಮಣ ಗೋವಿಂದ ಗೋವಿಂದ ಪಾಚಿ. ಮಾತ್ರ ವೆದರ್ ಸ್ವಲ್ಪ ಫಾಗ್ ಕ್ಲಿಯರ್ ಆಗಿದೆ, ಇನ್ನು ಸಖತ್ತಾಗಿ ಕಾಣೋದು ಅನ್ಕೋತೀನಿ. ಫುಲ್ ಎಲ್ಲಿದ್ದೀವಿ ಅಂತಾನೆ ಕಾಣ್ತಾ ಇಲ್ಲ. ಏನ್ ನಿನ್ ಪ್ರಾಬ್ಲಮ್ಮು? ಹಾಕೋ ಸ್ನ್ಯಾಪ ಹಾಕ್ತಾ. ವೆಲ್ ಡನ್ ವೆಲ್ ಡನ್. ಆ ಕಡೆ ಚಪ್ಪಲಿ ಬಿಟ್ಟಿದ್ದೇವಲ್ಲ. ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಅನ್ಕೋತೀನಿ ಟೆಂಪಲ್ ಬಗ್ಗೆ. ಶೋ ಟೆಂಪಲ್ಲು ಚೆನ್ನಾಗಿದೆ. ಮಾಮೂಲಿ ಇಲ್ಲಿ ಆ ಕಡೆ ಸುತ್ತಮುತ್ತ ವೆದರು ಮತ್ತು ಬೆಟ್ಟದ ಮೇಲೆ ಇರೋದ್ರಿಂದ ಮೇಲೆ ಬಂದು ನೋಡೋಕ್ಕೆ ಇನ್ನೂ ಸಖತ್ತಾಗಿ ಕಾಣುತ್ತೆ. ಒಂದೊಂದು ಟೈಮ್ ವಾಯ್ಸ್ ಕೇಳ್ಸಲ್ಲ ಗೈಸ್ ಜೊತೆಗೆ. ಈಗ ಮಾಮೂಲಿ ಅಲ್ಲಿ ಫಾಗ್ ಎಷ್ಟೊತ್ತು ಸುಮಾರು ವೆಯ್ಟ್ ಮಾಡ್ದು, ಅದು ಫುಲ್ ಫಾಗೇ ಇದೆ. ಒಂದೊಂದು ಟೈಮ್ ಬರುತ್ತೆ ಹೋಗುತ್ತೆ. ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, ಸೊ ಅಷ್ಟೊಂದು ಚೆನ್ನಾಗಿ ಬರ್ತಾಯಿಲ್ಲ ಅನ್ಕೊತಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ ನೋಡಿ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್. ಖಂಡಿತವಾಗ್ಲೂ ಮಾಡ್ತೀನಿ, ನೋ ಡೌಟ್. ಸೊ ಈಗ ಹಂಗೆ
ಕೆಳಗಡೆ ಹೋಗೋಣ. ಕೆಳಗಡೆ ಇನ್ನೊಂಚೂರು ಚೆನ್ನಾಗಿದೆ, ಅಲ್ಲೂ ಹಂಗೆ ಎಲ್ಲ ಹುಷಾರಾಗಿ ಹೋಗ್ಬೇಕು. ಏನಿಗೆ ಸಮಾಚಾರ? ಪ್ರಕೃತಿಯ ಮಡಿಲಿಲ್ಲ ಅಲ್ಲಿ ಲಿಂಗೇಶ್. ರೋಡ್ ಇದೆ ನೋಡಿ, ಸಿದೇ ರೋಡು. ಆವಾಗ ಅಲ್ಲಿ ಬಂದು ಈಗ ಇಲ್ಲಿ ಹೋಯ್ತೈತೆ. ಮಾರ್ನಿಂಗ್ ಇನ್ನೂ ಮಾಮೂಲಿ ಟೈಮಲ್ಲಿ ಸನ್ರೈಸ್ ಆಗುತ್ತಲ್ಲ, ಅವಾಗ ಬಂದರೆ ಚೆನ್ನಾಗಿ ಕಾಣುತ್ತೆ ಅನ್ಕೋತಿ ಅಲ್ವಾ? ಈಗ ಕರೆಕ್ಟಾಗಿ ಬಂದಿದ್ದೀವಿ. ಇಟ್ ಇಸ್ ದ ರೈಟ್ ಟೈಮ್. ಈ ಕನ್ನಡಿಗ ಅಂತ ಇಟ್ಬಿಟ್ಟು ಇಂಗ್ಲೀಷಲ್ಲಿ ಮಾತಾಡಂಗಿಲ್ಲ ನಾವು, ಕಡಿಮೆ ಇಂಗ್ಲೀಷ್. ಕ್ಲಿಯರ್ ಆಯ್ತು ನೋಡಿ, ತೋರಿಸ್ತೀನಿ ಈಗ. ನೋಡಿ ಹಿಂಗಿದೆ, ಕ್ಲಿಯರ್ ಆಯ್ತು. ಒಂದು ಸ್ವಲ್ಪ ಈ ಥರ ಕಾಣ್ತೈತೆ ನೋಡಿ. ಗಾಡಿ ನಿಲ್ಸಿ ನಾವು, ಇನ್ನೊಂದು ಸ್ವಲ್ಪ ಮಾಮೂಲಿ ಬಂಡೆ ಥರ ಇದೆ, ಇಲ್ಲಿ ಇಳ್ಕೊಂಡು ಅಲ್ಲಿ ಮಾಮೂಲಿ ನಿಲ್ಲಿಸ್ಬಿಟ್ಟು ಹಿಂಗೆ ಬಂದು ರೋಡ್ ಇದೆ. ರೋಡ್ ಮುಖಾಂತರ ನೋಡಿ ಅಲ್ಲಿ ಹಿಂಗಿದೆ, ಇಲ್ಲಿ ಫುಲ್ ರೋಡ್ ಇದೆ. ಅಲ್ಲಿ ಗಂಟ ಹೋದರೆ ಟೆಂಪಲ್ ಅಲ್ಲೇ ಕಾಣುತ್ತೆ ನೋಡಿ. ಫುಲ್ಲು ಫಾಗು, ಫುಲ್ಲ ತಳಗಡೆ ಎಲ್ಲ ಕಾಫಿ ತೋಟ, ಹಂಗೆ ಸುಮಾರು ಮರಗಳಿದ್ದಾವೆ, ಹೆಂಗಿದ್ದಾವೆ. ಕ್ಲಿಯರ್ ಆಯ್ತು ನೋಡಿ ಹೆಂಗಿದೆ ವ್ಯೂ. ನೀವು ಯಾರೋ ಇಬ್ಬರು ಬೆಂಕಿ ಹಾಕೋರೆ. ಎಸ್, ಇಲ್ಲೇ ಇರು ಬರತ್ತಣ್ಣ. ಫೈನ್ ಫೈನ್. ವ್ಯೂವರ್ಸ್ ಮಾತಾಡೋಕ್ಕಾಗಲ್ಲ, ಅದಕ್ಕೆ ನಾನೇ ಮಾತಾಡ್ತಾ ಇದ್ದೀನಿ ಅವ್ರ ಬದಲು. ಇದು ಆಕ್ಚುಲಿ ಚೆನ್ನಾಗಿದೆ. ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ, ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ಬೇಕು. ನಾವ್ ಬಿಲ್ಡಪ್ ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದಾಗ ಮಾತಾಡ್ತೀಯ ನೀನು. ಹಾಕ್ಬಿಡಿ. ಹಾಸನ ಎಲ್ಲಾರು ಗೊತ್ತಿರುತ್ತೆ. ಯಾವರು? ಹಾಸನ. ಹಾಸನಲ್ಲಿ ಚಿಕ್ಕಮಂಗ್ಳೂರು ಅಭಿವಂತ ಬಿಲ್ಡಪ್ ಕೊಡೋಕೆ ಸರಿಯಾಗಿ ವ್ಯವಹಾರ.
ಅದೇ ರೋಡು ಮಾಮೂಲಿ ಅಲ್ಲಿ ಹಂಗಿದೆಯಲ್ಲ ಜಿಗ್ಜಾಗಾಗಿ ಅದು ಮೇನ್ ರೋಡು. ಅಲ್ಲಿಂದ ಹಿಂಗೆ ಇಳ್ಕೊಂಡು ಹೊತ್ಕೊಂಡು ಹಿಂಗಾಶಿ ಆ ಕಡೆ ರೋಡ್ ಮಾಡಿದರೆ ಹಂಗಾಶಿ ಬರ್ಬೋದು. ಮತ್ತು ಇಲ್ಲೇನಾದ್ರು ನೀವು ಬಂಡೆ ಮೇಲೆ ಬರೋದಾದರೆ ಹಿಂಗೆ ಬಂಡೆ ಮೇಲೆ ಹತ್ಕೊಂಡು ಬರ್ಬೋದು ನೋಡಿ. ಆಮೇಲೆ ಬಂಡೆ ಮೇಲೆ ಹತ್ಕೊಂಡ್ರೆ ಈ ಥರ ಆರ್ಚು ಹಿಂಗೆ ನಡ್ಕೊಂಡು ಹೋಗಿ ಅಲ್ಲೊಂದು ಇದು ಸಿಗುತ್ತೆ ಮಾಮೂಲಿ ಗೋಪುರ, ಅದ್ರ ಮೇಲೆ ಒಂದು ಹಸು ಇರೋದು ತೋರಿಸುತ್ತೆ. ಆಮೇಲೆ ಹಂಗೆ ಮುಂದಕ್ಕೆ ಹೋದರೆ ನಡ್ಕೊಂಡು ಸೊ ಟೆಂಪಲ್ ರೀಚ್ ಆಗ್ತೀರ. ಸೊ ಹೋಗ್ಬೇಕಾದ್ರೆ ಮಾತ್ರ ದಾರಿ ಸಖತ್ತಾಗಿದೆ ಸುತ್ತಮುತ್ತ ಮಳೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರನ್ನ ಬೇಡ ನಡೆಯಲ್ಲ. ಈಗ ಫುಲ್ಲು ಆಗು ಕ್ಲಿಯರ್ ಆಗೋಯ್ತು. ನಾವು ಈಗ ಬಂದು ಸೊ ಎಲ್ಲ ಕ್ಲಿಯರ್ ಆಯಿತು. ಏನೇನು ಇನ್ನೂ ಚೆನ್ನಾಗಿರೋ ಏನೋ ಅದು ಕಟ್ಟಾತೈತೆ ಆಟೋಮೆಟಿಕ್ಕು. ಏನಕ್ಕಪ್ಪ ಒಂದೊಂದು ಟೈಮ್ ಹಿಂಗೆ ಆಗುತ್ತೆ ನೋಡಿ. ಇಲ್ಲೇ ನಾವು ಹೊತ್ಕೊಂಡು ಹೋಗಿದ್ದು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಮೇಕೆ. ಇದೆಲ್ಲ ಜಾರುತ್ತೆ, ಹುಷಾರಾಗಿ ಹೋಗ್ಬೇಕಷ್ಟೆ. ಒಳ್ಳೆ ಶೂ ಹಾಕೊಬನ್ನಿ. ಸುತ್ತಮುತ್ತ ಚೆನ್ನಾಗಿದೆ ನೋಡೋಕ್ಕೆ. ಈಗ ಹೋಗ್ಬೇಕಾಯ್ತು ಅನ್ನಿಸ್ತೈತಿ. ಇದೆಲ್ಲ ಅವಾಗ ಹೆಂಗೆ ಮಾಡ್ಯಾರಲ್ವಾ, ಅರ್ಧ ಮಾಡ್ಯಾರೆ ಅರ್ಧ ನಿಲ್ಸ್ಯಾರೆ. ಇದೆಲ್ಲ ಮೆಟ್ಲುಗಳ ನೋಡು ಫುಲ್ ಹಿಂಗೆ ಕೆತ್ಕೋವಾಗಿದ್ರೆ ಆರಾಮಾಗಿ ಈ ಕಡೆ ಇದಾಕ್ಸ್ಬೋದಿತ್ತು, ಕಂಬಿಗಳ ಹಿಡ್ಕೋಂಗಿ ಮೆಟ್ಲು ಮಾಡಿದ್ರಲ್ವ. ನೋ ಕಾಮೆಂಟ್ಸ್. ಯಾರು ಜಾಸ್ತಿ ಜನ ಬರಲ್ಲ ಗೊತ್ತಿಲ್ಲ ಅನ್ಕೋತೀನಿ. ವೆದರ್ ಮಾತ್ರ ಸುತ್ತಮುತ್ತ ಸಕ್ಕತ್ತಾಗಿದೆ. ಅಲ್ಲಿ ಗಂಟ ರೋಡ್ ಇದೆ, ಅಲ್ಲಿಂದ ಈ ಕಡೆ ಬರಬೇಕಂದ್ರೆ ಮಣ್ಣು ರೋಡು, ಮೇಕ್ ಹೋಗ್ಬೇಕಂದ್ರೆ ಫುಲ್ ಮಣ್ಣು ರೋಡು. ಈ ಗಂಟ ಮಾಡಿದ್ದಾರೆ, ಮುಂದೆ ಮಾಡ್ತಾರೇನೋ ಗೊತ್ತಿಲ್ಲ.